ಮೈಸೂರಿನಲ್ಲಿ ನಟ ಪ್ರಭುದೇವ ದೇವರ ಸೇವೆಯಲ್ಲಿ ತೊಡಗಿದ್ದಾರೆ. ನಟ ಪ್ರಭುದೇವ ಅವರ ತಾಯಿ ಊರು ದೂರ ಗ್ರಾಮದಲ್ಲಿ ಅವರ ತಾಯಿಯ ಆಸೆಯಂತೆ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿಸಿದ್ದಾರೆ. ಅವರ ತಾಯಿ ಊರು ಮೈಸೂರಿನ ಹತ್ರ ದೂರ ಗ್ರಾಮ. ಸೊ ಅಲ್ಲಿ ತಾಯಿ ಆಸೆಯಂತೆ ದೇವಸ್ಥಾನ ಜೀರ್ಣೋದ್ಧಾರವನ್ನು ಮಾಡಿದ್ದಾರೆ. ಸುಮಾರು 25 ಲಕ್ಷ ವೆಚ್ಚದಲ್ಲಿ ಜೀರ್ಣೋದ್ಧಾರ ಕಾರ್ಯ ಆಗಿದೆ. ಮಲೆಮಹದೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ಇದು. ಇನ್ಫ್ಯಾಕ್ಟ್ ಶಿಥಿಲಾವಸ್ಥೆಯಲ್ಲಿತ್ತು ಈ ದೇವಸ್ಥಾನ. ಚೋಳರ ಕಾಲದಲ್ಲಿ ಕಟ್ಟಿಸಿದಂತಹ ದೇವಸ್ಥಾನ. ಈಗ ಆ ಶಿಥಿಲಾವಸ್ಥೆಯಲ್ಲಿದ್ದಂಥ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ಮಾಡಿ ಪೂಜೆಯನ್ನು ಮಾಡ್ತಾ ಇದ್ದಾರೆ. ನಂಜನಗೂಡು ತಾಲೂಕು ಕೆಂಬಾಳು ಗ್ರಾಮದ ದೇಗುಲ ಇದು. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಕೆಂಬಾಳುವಿನಲ್ಲಿರುವಂತಹ ಗ್ರಾಮ. ಸೊ ಈ ಕೆಂಬಾಳು ಗ್ರಾಮದಲ್ಲಿ ಪ್ರಭುದೇವ ಅವರ ತಾಯಿಯ ಆಸೆಯಂತೆ ಜೀರ್ಣೋದ್ಧಾರ ಕಾರ್ಯ ಮಾಡಿದ್ದಾರೆ. ನೋಡಿ, ಪ್ರಭುದೇವ ಅವರ ತಾಯಿ ಜಮೀನು ಖರೀದಿ ಮಾಡಿದ್ರು. ಇಲ್ಲಿ ಜಮೀನು ಖರೀದಿ ಮಾಡಿದಂತಹ ಮಹದೇವಮ್ಮ ಅವರು ಪ್ರಭುದೇವ ಅವರ ತಾಯಿ. ಜಮೀನು ಪಕ್ಕದಲ್ಲೇ ಇರುವಂತಹ ಮಲೆಮಹದೇಶ್ವರ ದೇವಸ್ಥಾನ ಇದು. ಸೊ ಆ ದೇವಸ್ಥಾನ ತುಂಬ ಶಿಥಿಲಗೊಂಡಿತ್ತು. ಅದನ್ನು ಜೀರ್ಣೋದ್ಧಾರ ಮಾಡಿಸ್ಬೇಕು ಅಂಥೇಳಿ ಅವರ ತಾಯಿ ಆಸೆ ಇಟ್ಕೊಂಡಿದ್ರು. ಸೊ ಹಾಗಾಗಿ ತಾಯಿಯ ಆಸೆಯಂತೆ ಪ್ರಭುದೇವ ಅವರು ಈಗ ಆ ಆಸೆಯನ್ನು ನೆರವೇರಿಸಿದ್ದಾರೆ. ಗ್ರಾಮಸ್ಥರೆಲ್ಲ ಸೇರಿ ಪೂಜೆ ಮಾಡಿದ್ದಾರೆ. ಇಡೀ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ಆಗಿದೆ. ಕಳಶ ಪೂಜೆ, ಹೋಮ, ಹವನ, ನವಗ್ರಹ ಪೂಜೆ ಎಲ್ಲವನ್ನೂ ಕೂಡ ಇವತ್ತು ನೆರವೇರಿಸಲಾಗಿದೆ. ವಿಶೇಷ ಪೂಜೆಯಲ್ಲಿ ನಟ, ನಿರ್ದೇಶಕ, ಕೊರಿಯೋಗ್ರಫರ್ ಆಗಿರುವಂಥ ಪ್ರಭುದೇವ ಅವರು ದಂಪತಿ ಸಮೇತರಾಗಿ ಭಾಗಿಯಾಗಿದ್ದರು. ಗ್ರಾಮಸ್ಥರಿಗೆ ಪ್ರಭುದೇವ ಕುಟುಂಬ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಓಂ ಶಿವಾಯ ನಮಃ, ಓಂ ಶಿವಾಯ ನಮಃ ಅಂತೇಳಿ 108 ಬಾರಿ ಪ್ರಾರ್ಥನೆಯನ್ನು ಮಾಡಿ ಆ ಸ್ವಾಮಿಯನ್ನು ಪ್ರಾರ್ಥನೆಯನ್ನು ಮಾಡ್ತಾ ಕೂತ್ಕೊಳ್ಳಿ. ಅಷ್ಟೋತ್ತರ ಆಗುತ್ತೆ. ಓಂ ಶಿವಾಯ ನಮಃ, ಓಂ ಶಿವಾಯ ನಮಃ, ಓಂ ಶಿವಾಯ ನಮಃ, ಓಂ ಶಿವಾಯ ನಮಃ. ದಾನಾಮನ್ಯಃ ಹೃದಿದ್ರೋಣಿತ್ನಾಮದಯಸ್ಯ ಸಹ ಕುಟುಂಬವರ್ಗಾಣಂ ಅಸ್ಮಾಕಂ ಸಹ ಕುಟುಂಬವರ್ಗಾಣಂ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ರಾಮ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ರಾಮ್, ಪ್ರಭುದೇವ ಅವರ ಈ ಒಂದು ಕಾರ್ಯಕ್ಕೆ ಸಹಜವಾಗಿ ಅಲ್ಲಿನ ಗ್ರಾಮಸ್ಥರೆಲ್ಲರೂ ಕೂಡ ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಸುಮಾರು ಎಷ್ಟು ವೆಚ್ಚದಲ್ಲಿ ಈ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ಆಗ್ತಾ ಇದೆ? ಏನು ಹೇಳ್ತಾರೆ ಪ್ರಭುದೇವ ಅವರು? ಏನಾದರೂ ಮಾತಾಡಿದ್ರೆ ಈ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯದ ಬಗ್ಗೆ? ಹಾಗೆ ಇವತ್ತೇನೆಲ್ಲ ಪೂಜಾ ಪುನಸ್ಕಾರಗಳ ಕಾರ್ಯಗಳು ಎಲ್ಲವೂ ಕೂಡ ನಡೆದಿದೆ ಇವತ್ತು? ರಾಮ್. ರೆಹಮಾನ್, ಖಂಡಿತವಾಗಿಯೂ ಯಾರು ಎಷ್ಟೇ ಎತ್ತರಕ್ಕೆ ಬೆಳೆದರೂ ಸಹ ಬೇರುಗಳನ್ನು ಮರಿಬಾರದು ಅನ್ನೋ ಮಾತಿದೆ. ಅದಕ್ಕೆ ಪೂರಕವಾಗಿ ನಟ ಪ್ರಭುದೇವರು ನಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಸಾಕಷ್ಟು ಹೆಸರನ್ನು ಗಳಿಸಿದ್ರು ಸಹ ತನ್ನ ಹುಟ್ಟೂರು ಮತ್ತು ತನ್ನ ತಾಯಿಯ ಆಸೆಯನ್ನು ನೆರವೇರಿಸಬೇಕು ಅಂತೇಳಿ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಕೆಂಬಾಳು ಗ್ರಾಮದಲ್ಲಿರುವಂತಹ ಮಲೈ ಮಹದೇಶ್ವರ ದೇಗುಲದ ಸಂಪೂರ್ಣ ಜೀರ್ಣೋದ್ಧಾರದ ಜವಾಬ್ದಾರಿಯನ್ನು ನಟ ಪ್ರಭುದೇವರೇ ವಹಿಸಿದ್ದಾರೆ. ಈ ಒಂದು ಕೆಂಬಾಳು ಗ್ರಾಮ ಏನಿದೆ ಅದು ನಟ ಪ್ರಭುದೇವರ ತಾಯಿಯ ತವರೂರು. ಅವರು ಅದೇ ಜಾಗದಲ್ಲಿ ಸಾಕಷ್ಟು ವರ್ಷಗಳ ಹಿಂದೆ ಜಮೀನನ್ನು ಖರೀದಿ ಮಾಡಿದ್ರು. ಆ ಜಮೀನಿನ ಪಕ್ಕದಲ್ಲೇ ಮಲೈ ಮಹದೇಶ್ವರ ದೇಗುಲ ಇತ್ತು. ಆ ದೇಗುಲ ಸಾಕಷ್ಟು ಶಿಥಿಲಾವಸ್ಥೆಗೆ ತಲುಪಿತ್ತು. ಆ ಶಿಥಿಲಾವಸ್ಥೆಗೆ ತಲುಪಿದಂತಹ ದೇಗುಲದಲ್ಲೇ ಗ್ರಾಮಸ್ಥರು ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇದ್ರು. ಇದರ ಬಗ್ಗೆ ಗಮನ ಹರಿಸಿದಂತಹ ತಾಯಿ ತನ್ನ ಮಗನಿಗೆ ಹೇಳಿದ್ರು, ಈ ಒಂದು ದೇವಸ್ಥಾನದ ಬಗ್ಗೆ ಏನಾದರೂ ಒಂದು ಗಮನ ಹರಿಸು ಅಂತೇಳಿ. ಅವರ ಮಾತಿನಂತೆ ಒಟ್ಟು 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮಲೈ ಮಹದೇಶ್ವರ ದೇಗುಲದ ಜೀರ್ಣೋದ್ಧಾರ ಕಾರ್ಯವನ್ನ ಪ್ರಭುದೇವ ಅವರು ಸ್ವತಃ ಮಾಡ್ತಾ ಇದ್ದಾರೆ. ಮತ್ತೆ ರೆಹಮಾನ್, ಇಲ್ಲಿ ಗಮನಿಸಬೇಕು, ಸಾಮಾನ್ಯವಾಗಿ ದಾನವನ್ನು ಕೊಡುವಂತಹ ಸಂದರ್ಭದಲ್ಲಿ, ಸಹಾಯ ಮಾಡುವಂತಹ ಸಂದರ್ಭದಲ್ಲಿ ಹಣವನ್ನ ಕೊಟ್ಟು ಸುಮ್ಮನಾಗ್ತಾರೆ. ಆದ್ರೆ ಪ್ರಭುದೇವ ಆ ರೀತಿ ಮಾಡಿಲ್ಲ. ಆ ಒಂದು ದೇವಸ್ಥಾನದ ಸಂಪೂರ್ಣ ಜೀರ್ಣೋದ್ಧಾರ ಕಾರ್ಯ ಪೂರ್ಣಗೊಂಡ ನಂತರ ಅದರ ಪೂಜಾ ಕೈಂಕರ್ಯದಲ್ಲೂ ಸಹ ಕುಟುಂಬ ಸಮೇತರಾಗಿ ಅಲ್ಲಿ ಆಗಮಿಸಿದ್ದಾರೆ. ಅವರ ಪತ್ನಿ, ಸಹೋದರ ಎಲ್ಲರೂ ಸಹ ಒಂದು ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ. ಬೆಳಗ್ಗೆಯಿಂದಲೂ ಸಹ ವಿವಿಧ ಪೂಜಾ ಕೈಂಕರ್ಯಗಳು ನಡೆದಿದ್ದಾವೆ. ಗಣಪತಿ ಹೋಮ, ಕಳಶ ಪೂಜೆ ಸೇರಿದಂತೆ ಪೂರ್ಣಾಹುತಿಯ ನಂತರ ಆ ದೇವಸ್ಥಾನದ ಸಂಪೂರ್ಣ ಕಾರ್ಯ ಮುಕ್ತಾಯವಾಗ್ತದೆ. ಅದಾದ ನಂತರ ಗ್ರಾಮಸ್ಥರಿಗೆ ಅದೇ ಒಂದು ಸ್ಥಳದಲ್ಲಿ ಊಟದ ವ್ಯವಸ್ಥೆಯನ್ನು ಸಹ ಪ್ರಭುದೇವ ಅವರು ಮಾಡಿದ್ದಾರೆ. ಹೀಗಾಗಿ ಒಂದು ಕಡೆ ತನ್ನ ಹುಟ್ಟೂರನ್ನ ಮರ್ತಿಲ್ಲ. ಯಾಕಂದ್ರೆ ಬೇರೆ ರಾಜ್ಯಕ್ಕೆ ಹೋಗಿ ಅಲ್ಲಿ ಸಾಕಷ್ಟು ವಾಸಿಗಳ ನಟನೆಯನ್ನ ಮಾಡಿ ತದನಂತರವೂ ಸಹ ತನ್ನ ಹುಟ್ಟೂರಿನಲ್ಲಿ ಇರುವಂತಹ ಜನರಿಗೆ ಸಹಾಯಕ್ಕಾಗಿ ಪ್ರಭುದೇವ ಅವರು ಒಂದು ಕಡೆ ನಿಂತುಕೊಂಡ್ರೆ, ಮತ್ತೊಂದು ಕಡೆ ತನ್ನ ತಾಯಿಯ ಆಸೆಯನ್ನ ನೆರವೇರಿಸುವಂತದ್ದು. ಇದೆಲ್ಲ ಮಾದರಿ ಕಾರ್ಯಕ್ಕೆ ಗ್ರಾಮಸ್ಥರು ಮಾತ್ರವಲ್ಲ, ಇಡೀ ನಾಡೆ ಅವರ ಬಗ್ಗೆ ಒಂದು ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದೆ. ರೆಹಮಾನ್. ಓಕೆ, ಥ್ಯಾಂಕ್ ಯು ರಾಮ್.